ಅಂದರೆ ನಾನು ಏನೇ ಮಾಡಿದ್ರು ಐ ಡೆಡಿಕೇಟ್ ಇಟ್ ಟು ಮೈ ಮದರ್. ನಮ್ಮ ಅಪ್ಪನೂ ಮಾಡ್ತಾರೆ, ಬಟ್ ನಂಗೆ ತುಂಬ ಪ್ರೀತಿ ಅಮ್ಮ ಮೇಲೆ. ಅಂದರೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ನಗ್ನಗ್ತಾ ಇರ್ಬೋದು, ಯಾಕಂದರೆ ಅವರು ಅದು ಮಾಡು ಇದು ಮಾಡು ಅಂತ ಇರ್ತಾರೆ. ಅಜ್ಜಿ ಹೊಡಿತಾರೆ, ಗಲಾಟೆ ಮಾಡ್ತೀವಿ ಅಂತ. ಅಜ್ಜಿ ಹೊಡಿತಾರೆ, ಗಲಾಟೆ ಮಾಡ್ತೀವಿ ಅಂತ. ಪ್ರತಿಯೊಂದಕ್ಕೂ ನನಗಿಲ್ಲ ಅಂತ ಹೇಳಿಲ್ಲ ಇವತ್ತು. ನಮ್ಮ ಅಕ್ಕಂಗೆ ಇಲ್ಲ ಅಂತಿದ್ದಾರೆ ಹೊರತು ನನಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಐ ಲವ್ ಯು ಅಮ್ಮ. ಹೊಡಿಯೋದೆಲ್ಲ ಕೆಲಸ ಮಾಡಲ್ಲ, ಫ್ರೆಂಡ್ಸ್ ಗ್ಯಾಂಗಲ್ಲಿ ಓಕೆ, ಆದರೂ ಬೇರೆಯವ್ರ ಮುಂದೆ ಅಲ್ಲ. ನಿಮಗೆ ಫ್ಯಾಮಿಲಿ ಯಾರಂದ್ರೆ ತುಂಬ ಇಷ್ಟ? ನಮ್ಮಮ್ಮ, ಯಾಕೆ? ಯಾಕಂದರೆ ನಮ್ಮನ್ನ ಹುಟ್ಟಿಸಿದವರೇ ಅವರು, ಈ ಪ್ರಪಂಚನ ಕೊಟ್ಟಿದ್ದೆ ಅವರು. ಅಪ್ಪ ಆದರೆ ಇಷ್ಟ ಅಲ್ವಾ? ಇಷ್ಟ ಆದರೆ ಅಷ್ಟು ಇಲ್ಲ. ಕಾಲೇಜ್ ಲೈಫೇ ಬೆಟರ್ ಅನ್ಸುತ್ತೆ. ಕಾಲೇಜ್ ಲೈಫ್ ಬೆಟರ್. ಯಾಕೆ? ಯಾಕಂದರೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ನಗ್ನಗ್ತಾ ಇರ್ಬೋದು. ಫ್ಯಾಮಿಲಿಯಲ್ಲಿ ಇರೋಕ್ಕಾಗಲ್ಲ? ಫ್ಯಾಮಿಲಿಯಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ಅವರು ಅದು ಮಾಡು ಇದು ಮಾಡು ಅಂತ ಇರ್ತಾರೆ. ಅಮ್ಮ ಐ ಲವ್ ಯು, ನನ್ನ ಈ ಪ್ರಪಂಚನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಹುಡುಗರಿಗಂದ್ರೆ ತಾಯಿನೇ ಅಲ್ವಾ ಇಷ್ಟ, ಸೊ ಹಂಗಾಗಿ ಡ್ಯಾಡಿ ಇಷ್ಟ ಅಲ್ವಾ? ಡ್ಯಾಡಿನೂ ಇಷ್ಟನೇ, ಬಟ್ ಅವ್ರಿಗಿನ್ನ ಜಾಸ್ತಿ ತಾಯಿ ಅಲ್ವಾ. ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ? ನಾನು, ಅಮ್ಮ, ಅಪ್ಪ ಎಲ್ಲ ವಿಷಯದಲ್ಲೂ ಕೋಆಪ್ರೇಟ್ ಮಾಡ್ತಾರೆ. ಏನೇ ಇದ್ರು ಏನೇ ತಪ್ಪು ಮಾಡಿದ್ರು ಹಂಗೆ ಮಾಡಬೇಡ ಅಂತ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಲ್ಲ ಅವರೇ ಹೇಳ್ತಾರೆ. ಅದರ್ವೈಸ್ ಯಾರು ಇಷ್ಟ ಅಲ್ವಾ? ಹಂಗೇನಿಲ್ಲ, ಲೈಕ್ ನನ್ನ ಬ್ರದರ್ ಇದ್ದಾರೆ, ಅವರೆಲ್ಲ ತುಂಬ ಇಷ್ಟ. ಅವರು ತುಂಬ ಇಷ್ಟಪಡ್ತಾರೆ. ಆಬ್ವಿಯಸ್ಲಿ ಮಗ ಆದಮೇಲೆ ಅವ್ರಿಗೂ ಇಷ್ಟನೇ ಅಲ್ವಾ, ಸೊ ಹಂಗಾಗಿ ಅವರು ಆಗಿರ್ತಾರೆ ಇಷ್ಟ. ಕಾಲೇಜಲ್ಲಿ ಫ್ರೆಂಡ್ಸ್ ಇಂಪಾರ್ಟೆಂಟ್, ಸೊ ಮನೇಲಿ ಫ್ಯಾಮಿಲಿ ಇಂಪಾರ್ಟೆಂಟ್, ಸೊ ಹಂಗಾಗಿ ಎರಡು ಕಡೆನೂ ಬೆಟರ್ ಅನಿಸುತ್ತೆ. ಏನು ಅಂದ್ಕೊಂಡಿಲ್ಲ, ಲೈಫ್ ಹೆಂಗೆ ಹೋಗುತ್ತೆ ಅದೇ ಥರ ಹೋಗಬೇಕು ಅಷ್ಟೇ. ನಮ್ಮ ಮನೇಲಿ ನಮ್ಮಮ್ಮ ಅಂದರೆ ತುಂಬ ಫೇವ್ರೇಟ್. ಅಂದರೆ ಲೈಕ್ ಎಲ್ಲ ವಿಷಯದಲ್ಲೂ ಕೋಆಪ್ರೇಟ್ ಮಾಡ್ತಾರೆ. ಅಂದರೆ ನನಗೆ ಏನೇ ಬೇಕಾಗಲಿ, ಏನೇ ಬೇಡ ಅಂದ್ರೂ ಅದು ಬೇಡ, ಏನೇ ಬೇಕು ಅಂದರೂ ಹೌದಾ ಅಂತ ಸಂಜೆ ಅಷ್ಟಲ್ಲಿ ತಂದುಕೊಡ್ತಾರೆ. ನಮ್ಮ ಅಪ್ಪನೂ ತಂದುಕೊಡ್ತಾರೆ, ಬಟ್ ಅಮ್ಮ ಅಂದರೆ ಸ್ವಲ್ಪ ಫುಲ್ ಅಟ್ಯಾಚ್ಮೆಂಟ್ ಇದೆ ನಮಗೆ. ನನ್ನ ಮನೇಲಿ ಯಾರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ? ಅಂದರೆ ಸ್ಟ್ರಿಕ್ಟ್ ಅಂತ ಏನಿಲ್ಲ, ಸಪೋರ್ಟ್ ಮಾಡೋ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ, ಬೇಡ ಅನ್ನೋ ವಿಷಯದಲ್ಲಿ ಬೇಡ, ಅದೇ ಮಾಡಬೇಡ, ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇಲ್ಲ. ಫ್ರೆಂಡ್ಸು ಅಂತ ಬಂದಾಗ ಕಾಲೇಜಿಗೆ ಬಂದಾಗೆಲ್ಲ ಫ್ರೆಂಡ್ಸ್ ಜೊತೆನೇ ಇರ್ತೀವಲ್ವಾ, ಅಂದರೆ ಫ್ರೆಂಡ್ಸ್ ಜೊತೆನೂ ಟೈಮ್ ತುಂಬ ಸ್ಪೆಂಡ್ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೆಂಡ್ಸ್ ಜೊತೆ ಇರ್ತೀವಿ. ಸಂಜೆ ಮೇಲೆ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ. ಲೈಫಲ್ಲಿ ಏನಾಗಬೇಕು ಅಂತ ಆಸೆ? ನನಗೆ ಮೆಡಿಕಲ್ ಮಾಡಬೇಕು ಅಂತ, MBBS ಮಾಡಬೇಕಂತ ಇದೆ. ಅದಾಗಿಲ್ಲ ಅಂದರೆ ಮುಂದೆ ಹೆಂಗೆ ಆಪ್ಷನ್ಸ್, ನಾನೇನು ಆಪ್ಷನ್ಸ್ ಅಂತ ಏನು ಹೇಳ್ಕೊಂಡಿಲ್ಲ. ಮಾಡಿದ್ರೆ ಮೆಡಿಕಲ್ಲು, ಇಲ್ಲ ಊರ ಕಡೆ ಹೋಗಿ ಫಾರ್ಮಿಂಗ್ ಅಷ್ಟೇ. ಯಾರಂದ್ರೆ ತುಂಬ ಇಷ್ಟ? ನಮ್ಮಪ್ಪ, ಅಪ್ಪ. ಯಾಕೆ? ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದ್ರಲ್ಲೂ. ಅದಕ್ಕೆ ಯಾರು ಸ್ಟ್ರಿಕ್ಟು ಅಂತ ಅನ್ಸುತ್ತೆ ಮನೆಯಲ್ಲಿ ಜಾಸ್ತಿ? ಅಜ್ಜಿ ಹೊಡಿತಾರೆ, ಅದಕ್ಕೆ. ಅಜ್ಜಿ ಹೊಡಿತಾರೆ. ಯಾಕೆ ಹೊಡಿತಾರೆ? ನೀವೇನು ಗಲಾಟೆ ಮಾಡ್ತೀವಿ ಅಂತ. ತಪ್ಪು ಮಾಡಿದ್ರೆ ಹೊಡಿತಾರೆ. ಸೊ ಅಜ್ಜಿಗೆ ನೀವು ರೇಗಿಸ್ತೀರಾ ಜಾಸ್ತಿ? ಇಲ್ಲ ಆ್ಯಕ್ಚುಲಿ ಅವ್ರು ತುಂಬ ಕ್ಲೋಸ್. ಸಮ್ಟೈಮ್ಸ್ ಜಗಳ ಮಾಡೋದು ಮಾತ್ರ ಅವರು ತಪ್ಪು ಅಂದಾಗ ಹೌದು, ಸ್ಟ್ರಿಕ್ಟ್ ಆಗಿ ಬೈತಾರೆ. ಯಾವುದು. ಓಕೆ, ನೀವು ಲೈಫಲ್ಲಿ ಏನಾಗಬೇಕು ಅನ್ಕೊಂಡಿದ್ದೀರಾ? ನಾನು ಇಂಜಿನಿಯರ್ ಆಗಬೇಕಂತ. ಫ್ಯಾಮಿಲಿಯಲ್ಲಿ ಯಾರೆಲ್ಲ ನಿಮಗೆ ತುಂಬ ಇಷ್ಟ? ನಮ್ಮಮ್ಮ, ಅಕ್ಕ, ನಮ್ಮ ಅಜ್ಜಿ, ಅವರೆಲ್ಲ ಎಲ್ಲರೂ ಇಷ್ಟ. ಹಾಂ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಮಮ್ಮ? ಎಲ್ಲ ರೀತಿನೂ ಮಾಡ್ತಾರೆ. ಬೆಸ್ಟ್ ಫ್ರೆಂಡ್ ಥರ. ಏನಕ್ಕೆ ಅವರೇ ಬೆಸ್ಟ್? ಯಾಕಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಬಂದಿಲ್ಲ ಅಂದರೆ ಫೋನ್ ಮಾಡೋದು, ಆ ಥರ ಎಲ್ಲ ತುಂಬ ಕೇರ್ ಮಾಡ್ತಾಳೆ. ಊಟ ಮಾಡಿಲ್ಲ ಅಂದರೆ ಬಾತ್ ತಿನ್ನಿಸ್ತೀನಿ ಅಂತಾಳೆ. ತುಂಬ ಪ್ರೀತಿ ಮಾಡ್ತಾಳೆ. ಓಕೆ, ನಿಮಗೆ ಕಾಲೇಜ್ ಲೈಫ್ ಬೆಟರ್ ಅಂತ ಅನ್ಸುತ್ತಾ ಅಥವಾ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಾದ್ರೆ? ಎರಡೂ ಬೆಟರೇ, ಎರಡೂ ಬೆಟರ್. ಎರಡೂ ಬೇಕು. ಯಾವುದಿಲ್ಲ ಅಂದರೂ ಆಗಲ್ಲ. ಹಾಂ, ಕಣ್ಣಿದ್ದಾಗ ಎರಡೂ. ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ಕಷ್ಟ ಇರಲಿ, ಏನಿದ್ರು ನಮ್ಮಮ್ಮ ಜಾಸ್ತಿ ಹೇಳಲ್ಲ. ಆದರೆ ಏನಕ್ಕೂ ನನಗೆ ಕಡಿಮೆ ಮಾಡಿಲ್ಲ ಇಲ್ಲಿಗೆ ತನಕ. ಪ್ರತಿಯೊಂದಕ್ಕೂ ನನಗಿಲ್ಲ ಅಂತ ಹೇಳಿಲ್ಲ ಇವತ್ತು. ನಮ್ಮ ಅಕ್ಕಂಗೆ ಇಲ್ಲ ಅಂತಿದ್ದಾರೆ ಹೊರತು ನನಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಐ ಲವ್ ಯು ಅಮ್ಮ. ಚೆನ್ನಾಗಿದೆ, ಎಲ್ಲ ಚೆನ್ನಾಗೇ ನಡೆಯುತ್ತೆ. ಓಕೆ. ಹಾಂ, ಎಕ್ಸಾಮ್ಸ್ ಇದೆಯಾ ಇವಾಗ? ಎಕ್ಸಾಮ್ಸ್ 14 ಫೆಬ್ರವರಿ. ತುಂಬ ವಂಡರ್ಫುಲ್ ಅಂತ ಕ್ಷಣ ಯಾವುದು? ಕ್ಲಾಸಲ್ಲಿ ತಿಂಡಿ ಮಾಡೋದು, ಕ್ಲಾಸಲ್ಲಿ ಹಾರ್ಟ್ ಹೊಡೆಯೋದಾ? ಮತ್ತೆ ಟಿಫಿನ್ ಓಪನ್ ಮಾಡ್ತೀನಿ ನಾನು. ಅಂದರೆ ಮ್ಯಾಮ್ ಆ ಕಡೆ ಹೋಗಿದ್ರೆ ಟಿಫಿನ್ ಓಪನ್ ಮಾಡ್ಬಿಟ್ಟು ಅವಳ ಬ್ಯಾಗ್ ಹಾಕೋದು, ಇವಳ ಬ್ಯಾಗ್ ಸ್ಪೂನ್ ಹಾಕೋದು, ಅದೇ ಕೆಲಸ. ಇಲ್ಲಾಂದರೆ ಬೂಮರ್ ಆಗಿರೋದು. ತರಲೆ ಅಷ್ಟೊಂದಲ್ಲ, ಹೊಡಿಯೋದೆಲ್ಲ ಕೆಲಸ ಮಾಡಲ್ಲ. ಅಂದರೆ ಫ್ರೆಂಡ್ಸ್ ಗ್ಯಾಂಗಲ್ಲಿ ಓಕೆ, ಆದರೂ ಬೇರೆಯವ್ರ ಮುಂದೆ ಅಲ್ಲ. ಇವಾಗ ಏನೂ ಪ್ಲ್ಯಾನಿಂಗ್ ಇಲ್ಲ, ಆದರೂ ನೋಡೋಣ ಏನಾಗಬೇಕಂತ. ಇನ್ನೂ ಡಿಸೈಡೇ ಮಾಡಿಲ್ಲ.